ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನೀವೆಲ್ಲ ತುಂಬ ಜನ ಕೇಳಿದ್ದೀರ. ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ. ಬಾಣಂತಿದ್ದು ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗೋದ್ರಿಂದ ಹಿಡಿದು ಮನೆಗೆ ಕರ್ಕೊಂಬರೋವ್ರಿಗೂ 11 ದಿವಸದವರೆಗೂ 11 ದಿವಸದ ಶಾಸ್ತ್ರ ಎಲ್ಲ ವೀಡಿಯೋನೂ ಹಾಕಿದ್ದೀನಿ ನಾನು. ಆದ್ರೂ ಮತ್ತೆ ಮತ್ತೆ ನೀವು ಕೇಳ್ತಾನೇ ಇದ್ದೀರಾ. ಅದಕ್ಕೆ ನಾನು ಹೊಸ್ದಾಗಿ ಇನ್ನೊಂದು ಮಾಡೋಣ, ಅದಕ್ಕೆ ಸಪ್ರೇಟಾಗಿ ಮೊದಲನೇ ದಿವಸದಿಂದ ಹಿಡಿದು 11ನೇ ದಿವಸದವರೆಗೂ ಏನು ಆಹಾರ ಕೊಡಬೇಕು, ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆಸ್ಪತ್ರೆಗೆ ಹೋದರೆ ಡೆಲಿವರಿ ಆಗುತ್ತೆ, ಇಲ್ಲ ಸಿಸೇರಿಯನ್ ಆಗುತ್ತೆ. ಆವಾಗಲಿಂದ ಮಗುಗೆ ಒಂದು ಹೊಸ ಪ್ರಪಂಚ. ಮಗುಗೆ, ತಾಯಿಗೆ ಒಂದು ಭಾರ ಕಳ್ಕೊಂಡಂಗೆ. ಹಂಗಾಗಿ ತಾಯಿಗೆ ಇವಾಗ ತುಂಬ ವೀಕ್ನೆಸ್ ಆಗೋಗ್ತಾಳೆ, ವೀಕ್ ಆಗೋಗಿರ್ತಾಳೆ. ತನ್ನ ಮೈಯಲ್ಲಿ ರಕ್ತ ಎಲ್ಲ ಮಗು ಜೊತೆಯಲ್ಲೇ ಹೊರ್ಟೋಗಿರುತ್ತೆ. ತುಂಬ ವೀಕ್ ಆಗಿರ್ತಾಳೆ. ಅವತ್ತು ನೀವು ಯಾವ ವಿಚಾರನೂ ಮಾತಾಡಬೇಡ್ರಿ. ಆ ಪಾಸಿಟಿವು ಮಾತಾಡಬೇಡ್ರಿ, ನೆಗೆಟಿವು ಮಾತಾಡಬೇಡ್ರಿ. ಅವಳಿಗೆ ಔಷಧಿಗಳೆಲ್ಲ ಕೊಟ್ಟಿರ್ತಾರೆ, ಮಾತ್ರೆ ಕೊಟ್ಟಿರ್ತಾರೆ, ಇಂಜೆಕ್ಷನ್ ಕೊಟ್ಟಿರ್ತಾರೆ. ನಿದ್ರೆ ಮಾಡೋಕ್ಕೆ ಬಿಟ್ಬಿಡ್ರಿ. ಅವತ್ತು ತಂದು ವಾರ್ಡ್ಗೆ ಹಾಕ್ತಿದ್ದಂಗೆ ನಿದ್ರೆ ಮಾಡೋಕ್ಕೆ ಬಿಟ್ಬಿಡ್ರಿ. ಎಪ್ಸೋದು, ಅವ್ರಿಗೇನು ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಟೈಮಿಗೆ ಸರಿಯಾಗಿ ಹೊಟ್ಟೆಗೆ ಕೊಟ್ಬಿಟ್ಟು ಟೈಮಿಗೆ ಸುಮ್ಮನೆ ಮಲ್ಕೊಳಕ್ಕೆ ಬಿಟ್ಬಿಡ್ರಿ. ಅವಳಿಗೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ, ಅದರಿಂದ ನಿದ್ದೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಇನ್ನೊಂದೇನು ಅಂದರೆ, ಅವತ್ತೇ ಮಗುಗೆ ಹಾಲನ್ನ ಕುಡಿಸೋದನ್ನು ರೂಢಿ ಮಾಡ್ಕೊಂಡ್ರೆ ಮಗುಗೆ ಬೇಗ ಹಾಲು ಬರುತ್ತೆ. ಅದರಿಂದ ಸ್ವಲ್ಪ ಎದೆನ ಕ್ಲೀನಾಗಿ ತೊಳೆದು ಬಟ್ಟೆನಲ್ಲೆಲ್ಲ ಒರೆಸಿ ಮಗುಗೆ ಅವತ್ತೇ ಸ್ವಲ್ಪ ಚುಪ್ಸೋಕ್ಕೆ. ಅವತ್ತು ನಾರ್ಮಲ್ ಡೆಲಿವರಿ ಆದರೆ ಕೂತ್ಕೊಂಡು ಕುಡಿಸ್ತಾರೆ, ಇಲ್ಲ ಸಿಸೇರಿಯನ್ ಅಂದರೆ ಸ್ವಲ್ಪ ಹೊರಕೊಂಡು ಇನ್ನೊಬ್ಬರು ಸಹಾಯ ತೊಗೊಂಡು ಮಗುಗೆ ಹಾಲು ಕುಡಿಸ್ಬೇಕಾಗುತ್ತೆ. ಆ ಮೊದಲನೇ ಸಾರಿದು ಹಾಲು ಕುಡಿಸ್ತಾರಲ್ವ, ಅದು ಗಿಣ್ಣಾಲು. ಅದು ಮಗುಗೆ ತುಂಬ ಶ್ರೇಷ್ಠ. ಅದು ಆ ಹಾಲು ಕುಡಿದ್ರೆ ಮಗು ಅಷ್ಟೇ ಶಕ್ತಿಯಾಗಿರುತ್ತೆ, ಮಗು ದಷ್ಟಪುಷ್ಟವಾಗಿರುತ್ತೆ. ರೋಗ ನಿರೋಧಕ ಹಾಲದು. ಅದು ಕುಡಿದ್ರೆ ಕೆಲವು ಮಕ್ಕಳಿಗೆ ವಾಂತಿನೂ ಆಗುತ್ತೆ, ಆದರೂ ಪರವಾಗಿಲ್ಲ. ಅದು ಒಳಕ್ಕೆ ಹೋಗಿ ಈಚೆಗೆ ಬರುತ್ತಲ್ವ, ಅದರಿಂದ ಬೇದಿನೂ ಆಗುತ್ತೆ. ಅದು ಒಳಕ್ಕೆ ಹೋದ್ಮೇಲೆ ಏನಾದರೂ ಆಗಲಿ, ವಾಂತಿನಾದರೂ ಆಗಲಿ, ಬೇದಿನಾದರೂ ಆಗಲಿ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಒಟ್ಟಿನಲ್ಲಿ ಆ ಹಾಲನ್ನ ಕುಡಿಬೇಕು. ಮಗು ಕುಡಿದು ಜೀರ್ಣಿಸ್ಕೋಬೇಕು. ಮಗು ಸ್ವಲ್ಪ ಬೆನ್ನಿಂಗ್ ಅಂದರೆ ಮೆತ್ತಗೆ ನಿಧಾನವಾಗಿ, ಇನ್ನು ಅವಾಗ ಹುಟ್ಟಿರೋ ಮಗು ಅದು. ಅದರಿಂದ ನಿಧಾನವಾಗಿ ಸ್ವಲ್ಪ ಬಟ್ಟೆ ಮೇಲೆ ಹಿಂಗಂದ್ರಿ, ಜಾಸ್ತಿ ಚರ್ಮ ಸ್ಕಿನ್ ಮೇಲೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಕಾಟನ್ ಬಟ್ಟೆಗಳು ಹಾಕ್ರಿ ಮಗುಗೆ, ಬೇರೆದೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಹಂಗಾಗಿ ಆ ಮಗುಗೆ ಹಾಲು ಆವಾಗಲಿಂದ ಕೊಡಬೇಕಾಗುತ್ತೆ. ಇನ್ನೊಂದು, ಮಗು ತಾಯಿಗೆ ಏನು ಆಹಾರ ಕೊಡಬೇಕು ಅಂತ ಪ್ರಶ್ನೆ. ಮೊದಲು ಗಂಜಿ ಕೊಡ್ರಿ. ಗಂಜಿ ಕೊಟ್ಟರೆ ಅದು ಸ್ವಲ್ಪ ವಾಂತಿ ಆಗುತ್ತಾ, ಜೀರ್ಣ ಆಗುತ್ತಾ ನೋಡ್ಕೋಬೇಕಲ್ವ. ಬಾಣಂತಿ ಅಂದರೆ ಸುಮ್ಮನೆ ಅಲ್ಲ. ಅದರಿಂದ ತೆಳ್ಳಗೆ ಗಂಜಿ ಮಾಡಿ ಗಂಜಿ ಕೊಡ್ರಿ. ನೀವು ಏನೇ ಹೊಟ್ಟೆಗೆ ಆಹಾರ ಕೊಡಬೇಕಾದ್ರೂ, ಇವಾಗ ಬಾಣಂತಿ ಹೆರಿಗೆ ಆಗಿದ ತಕ್ಷಣ ಹೆರಿಗೆ ಆಗಿದ್ದು ಎತ್ತೊಟ್ಟೆಗೆ ಬಳ್ಳ ಅಕ್ಕಿ ಅನ್ನ ಆದರೂ ಸಾಲಲ್ಲ ಅಂತ ಒಂದು ಗಾದೆನೇ ಇದೆ. ಅದು ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ, ಆ ಥರ ಗಾದೆನೇ ಇದೆ. ಅದರಿಂದ ನೀವೊಂದು ಲಿಮಿಟಲ್ಲಿರಬೇಕು. 11 ದಿವಸದವರೆಗೂ ಆಗಲಿ, 3 ತಿಂಗಳವರೆಗೂ ಆಗಲಿ, 5 ತಿಂಗಳವರೆಗೂ ಆಗಲಿ, ಒಂದು ಊಟ ಉಪಚಾರ, ಒಂದು ಆಹಾರ ತೊಗೋಬೇಕು ಅಂದರೆ ಒಂದು ಲಿಮಿಟಲ್ಲಿರಲಿ. ಬೆಳಗ್ಗೆ ಕಾಫಿ ತೊಗೊತೀರಾ, ಓಕೆ. ಆಮೇಲೆ ಒಂದು ಸ್ವಲ್ಪ ಗಂಜಿ ತೊಗೊತೀರಾ, ಅದು ಓಕೆ. ಬೇಳೆಕಟ್ಟು, ಬರೀ ಬೇಳೆಕಟ್ಟು, ಉಪ್ಪು ಹಾಕಿದ್ದು ಬೇಳೆಕಟ್ಟು ಅಷ್ಟೇ. 11 ದಿವಸದವರೆಗೂ 1 ಟೈಮ್ ಬೇಳೆಕಟ್ಟು ಕೊಡ್ರಿ. ಗಂಜಿ ರಾತ್ರಿ ಕೊಡ್ರಿ, ಮಧ್ಯಾಹ್ನ 12 ಗಂಟೆಗೆ ಒಂದು ಸರಿ ಗಂಜಿ ಕೊಡ್ರಿ. ಬೆಳಗ್ಗೆ ಕಾಫಿ ಕೊಡ್ರಿ. ಕಾಫಿ ಜೊತೆಯಲ್ಲಿ ಬ್ರೆಡ್ ತಿನ್ಬೋದು, ಬ್ರೆಡ್ ಆಗಲಿ ರಸ್ಕ್ ಆಗಲಿ ತಿನ್ಬೋದು. ಆದರೆ ಕೆಲವ್ರಿಗೆ ಮೋಷನ್ನು ಸ್ಟಾಪ್ ಆಗೋಗುತ್ತೆ. ಅದು ತಿನ್ನೋದ್ರಿಂದ, ಬ್ರೆಡ್ಡು ರಸ್ಕು ತಿನ್ನೋದ್ರಿಂದ ಮೋಷನ್ನು ಸ್ಟಾಪ್ ಆಗೋಗುತ್ತೆ. ಆ ಮೋಷನ್ ಸ್ಟಾಪ್ ಆದಾಗಲೂ ಅದಕ್ಕೂ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ಬೇಸನ್ನು ತೊಗೊಳ್ರಿ, ಕೂತ್ಕೊಳ್ಳೋಕ್ಕಾಗಬೇಕು. ಅದು ಆ ಥರದ ಬೇಸನ್ ತೊಗೊಂಡು ಅದರಲ್ಲಿ ತಡೆಯೋಷ್ಟು ಬಿಸಿನೀರು ಹಾಕಬೇಕು. ಅದರಲ್ಲಿ ಒಂದು 5 ನಿಮಿಷ ಕೂತ್ಕೋಬೇಕು. ಆಮೇಲೆ ನೀವು ಮೋಷನ್ಗೆ ಹೋದರೆ ಯಾವ ರೀತಿ ತೊಂದರೆ ಆಗೋಲ್ಲ. ಮೋಷನ್ ಕಟ್ಕೊಂಡಾಗೆಲ್ಲ ಆ ಥರ ಮಾಡಿರಿ, ಸರೋಗ್ಬಿಡುತ್ತೆ. ಆಮೇಲೆ ಇನ್ನು ಮಾರನೇ ದಿವಸ, 2ನೇ ದಿವಸ, ಫಸ್ಟ್ನೇ ದಿವಸ ಬರೀ ಗಂಜಿನೇ ಕೊಡ್ರಿ. ಮೊದಲನೇ ದಿವಸ ಗಂಜಿ ಕಾಫಿ
ಆ ಥರ ಕೊಡ್ರಿ. ಬಾಣಂತಿ ಆರೋಗ್ಯವಾಗಿದ್ದರೆ ಖುಷಿ ಲವಲವಿಕೆಯಿಂದ ಇದ್ದರೆ ಮಧ್ಯಾಹ್ನ ಬೇಳೆಕಟ್ಟು ಅನ್ನ, ಬರೀ ಬೇಳೆಕಟ್ಟು, ಇನ್ನೇನು ಹಾಕ್ಬೇಡ್ರಿ ಅದಕ್ಕೆ. ಬರೀ ಬೇಳೆಕಟ್ಟು ಅನ್ನ ಸ್ವಲ್ಪ 2 hours ಅಕ್ಕಿ ನೆನೆಸಿ ಮಡಗಿದ್ದು, ಆಮೇಲೆ ಸ್ವಲ್ಪ ಮೆತ್ತಗೆ, ನಾವು ಉದುದ್ರಾಗಿ ತಿಂತೀವಲ್ವ ಅನ್ನ, ಆ ಥರ ಬೇಡ, ಸ್ವಲ್ಪ ಮೆತ್ತಗೆ ಮಾಡಿ ಅನ್ನನ, ಆ ಬಿಸಿ ಬಿಸಿ ಅನ್ನ ಬೇಳೆಕಟ್ಟು ಕೊಡ್ರಿ. ಅದು ಅಷ್ಟೇ, ಬೇಗ ಬಿಸಿನ ಬೇಗ ತಿನ್ನಬೇಕು, ನಿಧಾನವಾಗಿ ತಿನ್ನೋದಲ್ಲ ಅದು, ಬೇಗ ತಿನ್ನಬೇಕು. ಆ ಥರ ಬೇಳೆಕಟ್ಟು ಅನ್ನ ಕೊಡ್ರಿ. ಮತ್ತು ರಾತ್ರಿಗೆ ಗಂಜಿ ಕೊಡ್ರಿ. 3 ದಿವಸ ಈ ಥರನೇ ಮಾಡಿರಿ. 1 ಟೈಮು ಬೇಳೆಕಟ್ಟು ಅನ್ನ, 1 ಟೈಮು ಗಂಜಿ, ಬೆಳಗ್ಗೆ 1 ಟೈಮ್ ಗಂಜಿ, ಆ ಥರ ನೀವು ಕೊಟ್ಕೊಂಬಂದ್ರಿ. ಆಮೇಲೆ ಹಾಲು ಬೇಕಾದರೆ ನೀವು ಕೊಡ್ಬೋದು. ತಾಯಿಗೆ 1 ಟೈಮ್ ಹಾಲು ಕೊಡ್ರಿ. ಇವಾಗೆಲ್ಲ ಮಗುಗೆ ಬೇರೆ ಹಾಲೆಲ್ಲ ಪೌಡ್ರ್ ಬರ್ತವೆ ಹಾಲು ಬರೋದಕ್ಕೆ, ಅದನ್ನು ನೀವು ಹಾಲು ಪೌಡ್ರ್ ಈಗ ಹಾಸ್ಪಿಟ್ಲಲ್ಲಿರೋವಾಗ ಅದು ಯೂಸ್ ಮಾಡಬೇಡ್ರಿ. ತಾಯಿ ಹಾಲು ಮೊದಲು ಬರಬೇಕು. ತಾಯಿ ಹಾಲು ಬಂದು ಮಗುಗೆ ಎಷ್ಟು ಸಾಧ್ಯನೋ ಅಷ್ಟು ಮಗು ಚೂಪಿ ಅದಕ್ಕೆ ಎಷ್ಟು ಸಾಧ್ಯನೋ, ಇನ್ನೂ ಚಿಕ್ಕ ಮಗು ಅಲ್ವ, 1 ಗುಟ್ಕಾದರೆ ಸಾಕು ಅದಕ್ಕೆ ಹಾಲು. ಈ ಥರ ಇರುತ್ತೆ ಮಗು ಹೊಟ್ಟೆ. ಅದರಿಂದ ನೀವು 3 ದಿವಸನೂ ಗಂಜಿ, ಬೇಳೆಕಟ್ಟು, ತಿರ್ಗಾ ಮತ್ತೆ ಗಂಜಿ, ಇಷ್ಟರಲ್ಲೇ ಇರಬೇಕು. ಆಮೇಲೆ 3 ದಿವಸ ಆದಮೇಲೆ ಒಂದೇ ಒಂದು ಮೆಣಸಿನ್ಕಾಯಿನ ಬೀಜ ಎಲ್ಲ ತೆಗೆದುಬಿಡ್ಬೇಕು. ಆಮೇಲೆ ಬೀಜ ತೆಗೆದು ಒಂದು ಅರ್ಧ ಮೆಣಸಿನ್ಕಾಯಿನ ಅದರಲ್ಲಿ ಹಾಕಬೇಕು. ಬೇಳೆಕಟ್ಟಲ್ಲಿ 1 ಕರ್ಬೇವಿನ ಸೊಪ್ಪು ಹಾಕಬೇಕು, ಒಂದೇ 1 ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇಷ್ಟು ಹಾಕ್ಬಿಟ್ಟು ಬೇಳೆಕಟ್ಟನ್ನ ಬಿಸಿದು ತಗೊಂಬಂದರೆ ಉಪ್ಪು ಹಾಕಬೇಕು. ತಂದು ಅದು ಬಿಸಿ ಅನ್ನ ಬೇಳೆಕಟ್ಟು ಕೊಡ್ಬೋದು 3 ದಿವಸ ಆದಮೇಲೆ. ಯಾಕೆ ಅಂದರೆ 3 ದಿವಸದಷ್ಟೇ ಮಗು ಅಲೆ ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊತಾ ಇರುತ್ತೆ. ತಾಯಿ ಹಾಲನ್ನ ಸಪ್ಪೆ ಹಾಲು ಕುಡ್ದಿರುತ್ತೆ. ಇವಾಗ ಸ್ವಲ್ಪ ಒಂದೇ ಒಂದು ಅರ್ಧ ಮೆಣಸಿನ್ಕಾಯಿ ಹಾಕಿರ್ತೀವಿ ನಾವು, ಅಷ್ಟೇ, ಜಾಸ್ತಿ ಹಾಕಿಲ್ಲ. ಅದರಿಂದ ಒಂಚೂರು ಮಗುಗೆ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ಮಗುಗೆ ಏನಾದರೂ ವಾಂತಿ ಭೇದಿ ಈ ಥರ ಏನನ್ನ ಬಂದರೆ ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು ನೀವು. ಆ ಥರ ಬರ್ದಲ್ಲೇ ಇರೋಕ್ಕೆ ನೋಡ್ಕೋಬೇಕು. ಜಾಸ್ತಿ ಖಾರ ಎಲ್ಲ ಕೊಡೋಕ್ಕೋಗ್ಬಾರ್ದು. ಚಿಕ್ಕ ಮೆಣಸಿನ್ಕಾಯಿನಲ್ಲಿ ಅರ್ಧ ಮೆಣಸಿನ್ಕಾಯಿ ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಮೇಗಲ್ ಸಿಪ್ಪೆ ಮಾತ್ರ ಹಾಕಬೇಕಷ್ಟೇ ಅದಕ್ಕೆ ಬೇಳೆಕಟ್ಟಿಗೆ. ಇದೇ ಥರ 3 ದಿವಸ ಆದಮೇಲೆ 4ನೇ ದಿವಸನೂ ಕೊಡ್ರಿ. 5ನೇ ದಿವಸನೂ ಬೇಳೆಕಟ್ಟು, ಬೆಳಗ್ಗೆ ಗಂಜಿ, ರಾತ್ರಿಗೂ ಗಂಜಿ, ಈ ಥರ ಕೊಡ್ರಿ. 5ನೇ ದಿವಸ, 4ನೇ ದಿವಸ, ಹಿಂಗೆ 11 ದಿವಸದವರೆಗೂ ಗಂಜಿ, ಬೇಳೆಕಟ್ಟು, ತಿರ್ಗಾ ಮತ್ತೆ ಗಂಜಿ. ಕಾಫಿ ಕೊಡೋಂಗಿದ್ರೆ ಕಾಫಿ ಕೊಡ್ಬೋದು. ಇಷ್ಟರಲ್ಲಿ ಇರಬೇಕು ನೀವು 11 ದಿವಸ ಆದಮೇಲೆ, 11 ದಿವಸದವರೆಗೂ. 11 ದಿವಸ ಆದಮೇಲೆ ಮನೆಗೆ ಹೋದ್ಮೇಲೆ 11 ದಿವಸಕ್ಕೆ ಮಗು ಬಾಣಂತಿಗೆ ನೀರು ಹಾಕ್ತಾರೆ. ಮಗುಗೆ ಬಾಣಂತಿಗೆ ನೀರು ಹಾಕೋವಾಗ ಅವತ್ತು ನೀವೇನು ಅಡುಗೆ ಮಾಡಿರ್ತೀರ, ಸಾರು ಏನು ಮಾಡಿರ್ತೀರ, ಅನ್ನ ಏನು ಮಾಡಿರ್ತೀರ, ನೀವೇನು ಅಡುಗೆ ಮಾಡಿರ್ತೀರ ಎಲ್ಲ ಒಂದು ತಟ್ಟೆಗೆ ಒಂದು ಚೂರು ಇಟ್ಬಿಟ್ಟು, ನೀವು ಬೇಳೆಕಟ್ಟು ಅನ್ನನೇ ಕೊಡ್ತೀರ, ಅದ್ರ ಜೊತೆಗೆ ಒಂದು ಚೂರು ಅವತ್ತಿನ ದಿವಸ ಏನು ಮಾಡಿರ್ತೀವೋ ಅದನ್ನು ಒಂದು ಚೂರೆಲ್ಲ ಇಟ್ಬಿಟ್ಟು ಊಟಕ್ಕೆ ಕೊಡ್ಬೋದು ಬಾಣಂತಿಗೆ. ಅದು ಒಂದು 11 ದಿವಸದ್ದು ಅಂದರೆ ಒಂದು ಲೆಕ್ಕಾಚಾರ ಅದು ಬಾಣಂತಿಗರಿಗೆ. ಅದನ್ನು ಒಂದು ಏನೆಲ್ಲ ಬಡಿದ್ರೆ ಒಂದು ತುತ್ತಾಗ್ಬೋದೇನೋ, ಆ ಥರ ಒಂದು ಚೂರು ಅಷ್ಟೇ ಕೊಟ್ಟರೆ ಮಗುಗೆ ಅದು ಒಂದು ಮುಂದಕ್ಕೆ ಅನುಕೂಲ ಆಗುತ್ತೆ. ಊಟ ಆರೋಗ್ಯ ಆಗೋದು ಆಗಲಿ, ಪಲ್ಯ ತಿಂದರೆ, ಸಾರು ತಿಂದರೆ, ಒಂದು ಚಟ್ನಿ ಪುಡಿ ತಿಂದರೆ, ಏನೇ ಒಂದು ದೋಸೆ ತಿಂದರೆ ಎಲ್ಲದಕ್ಕೂ ಸ್ವಲ್ಪ ಅನುಕೂಲ ಆಗಲಿ ಅಂತ 11ನೇ ದಿವಸ ಎಲ್ಲ ಒಂದು ಚೂರು ಸೇರಿಸಿ ಊಟನ ಕೊಡೋದು. ಅವತ್ತು ಬೇಳೆಕಟ್ಟಿನ ಜೊತೆಯಲ್ಲಿ ಒಂದು ಚೂರು ಸೇರಿಸಿ ಕೊಡೋದು. ಈ ಥರ 11 ದಿವಸದವರೆಗೂ ಬೇಳೆಕಟ್ಟು, ಗಂಜಿ, ರಾತ್ರಿಗೆ ಗಂಜಿ 11 ದಿವಸದವರೆಗೂ ನೋಡ್ಕೋಬೇಕು. ಏಕೆಂದರೆ ನಮಗೆ ಮಗುಗೆ ಏನಾದರೂ ಶೀತ ಆಯಿತು ಅಂದರೆ ಲೈಫ್ ಲಾಂಗ್ ಅವಾಗ ಬರ್ತಾನೇ ಇರುತ್ತೆ. ಅದಕ್ಕೋಸ್ಕರ ನಾವು ಶೀತ ಸೇರಬಾರ್ದು, ಬಾಣಂತಿಗೆ ಆಗಲಿ ಮಗುಗೆ ಆಗಲಿ ಶೀತ ಸೇರಬಾರ್ದು. ಒಂಚೂರು ಜೀರಿಗೆ ಪುಡಿ, ಒಂಚೂರು ಮೆಣಸು, ಇದನ್ನು ಹಾಕ್ಕೊಂಡು ರಸ ಮಾಡ್ಬೋದು. ಬೇಳೆಕಟ್ಟಿಗೆ ಹಾಕಿ ನೀವು ಇದನ್ನು ಕುದಿಸ್ಬೋದು. ಕುದಿಸಿ 11 ದಿವಸನೂ ನೀವು ಕೊಡ್ಬೋದು. ಆಮೇಲೆ 3 ದಿವಸ ಆದಮೇಲೆ ಅರ್ಧ ಮೆಣಸಿನ್ಕಾಯಿನ ಹಾಕಿ ಕೊಡಬೇಕು. ಆ ಬೇಳೆಕಟ್ಟಿನ ಜೊತೆಲಿ ಇಷ್ಟು ಮಾಡಿರಿ ನೀವು 11 ದಿವಸದವರೆಗೂ ಎಲ್ಲ ನಿಮಗೆ ಮಗುಗೆ ಹೊಂದ್ಕೊಳಕ್ಕಾಗುತ್ತೆ. ನೀವು ಬಾಣಂತಿದ್ರು ಬೆಚ್ಚಗಿರಬೇಕು. ಏಕೆಂದರೆ ನೀವು ಬೆಚ್ಚಗಿಲ್ಲ ಅಂದರೆ ವಾಯು ತುಂಬಿಕೊಳ್ಳುತ್ತೆ ಮೈಗೆ, ಇಷ್ಟು ದಪ್ಪ ಆಗೋಗ್ತೀರ. ಅದಕ್ಕೋಸ್ಕರ ವಾಯು ನಿಮ್ಮ ಮೈಗೆ ಸೇರಬಾರ್ದು. ಅದರಿಂದ ಬೆಚ್ಚಗಿರಬೇಕು ಅನ್ನೋದಕ್ಕಿಂತ ಸನ್ನೆ ಸೇರಬಾರ್ದು. ಸನ್ನಿದು ಅನ್ನೋದೊಂದು ಇದಿದೆ.
ಅದಕ್ಕೋಸ್ಕರ ಸನ್ನೆ ಸೇರಬಾರ್ದು. ನೆಕ್ಸ್ಟು ಶೀತ ಸೇರಬಾರ್ದು. ಶೀತ ಸೇರಿದ್ರೆ ಇನ್ನೂ ಬೇರೆ ಕಾಯಿಲೆಗಳೆಲ್ಲ ಶುರುವಾಗುತ್ತೆ. ತಲೆಭಾರ, ತಲೆ ದಿಮ್ಮನ್ನೋದು, ತಲೆ ಸುತ್ತೋದು, ಏನೋ ಒಂಥರ ಮಂಕು ಬಡ್ದಂಗೆ, ಏನು ಕೆಲಸಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಪಾದಗಳು ನೋವು, ಈ ಥರ ಬೇರೆ ಬೇರೆ ಕಾಯಿಲೆಗಳೆಲ್ಲ ತಿಳ್ಕೊತದೆ ಬಾಣಂತಿಗೆ. ಅದಕ್ಕೋಸ್ಕರ ಶೀತ ಸೇರಬಾರ್ದು, ವಾಯು ಸೇರಬಾರ್ದು, ಎರಡೂ ಸೇರಿದಾಗೆ ಚೆನ್ನಾಗಿ ನೀವು ನೋಡ್ಕೋಬೇಕು. ಈ ಥರ ನಾನು ನಿಮಗೆ ಹೇಳ್ತಾ ಇರೋದು. 11 ದಿವಸ ಆಯಿತು. 11 ದಿವಸಕ್ಕೆ ಬೇಳೆ ಕಟ್ಟು ಗಂಜಿ, ರಾತ್ರಿಗೂ ಗಂಜಿ ಅಷ್ಟಾಯಿತು. 11ನೇ ದಿವಸದಿಂದ 16ನೇ ದಿವಸದವರೆಗೂ, 12ನೇ ದಿವಸದಿಂದ 16ನೇ ದಿವಸದಿಂದ 16ನೇ ದಿವಸ 4 ದಿವಸ ಅವಾಗೇನು ಮಾಡಬೇಕು, ಹುರುಳಿಕಾಳು ಕಟ್ಟು 4 ದಿವಸಕ್ಕೂ ಹುರುಳಿಕಾಳು ಕಟ್ಟು. ಹುರುಳಿಕಾಳು ಕಟ್ಟು ಅಂದರೆ ಗರ್ಭಕೋಶದಲ್ಲಿ ಏನಾದ್ರೂ ಇನ್ನೂ ಸ್ವಲ್ಪ ಕಲ್ಮಶ ಇದ್ದರೆ, ಏನಾದರೂ ಒಂದು ಇದಿದ್ದರೆ, ದೋಷ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಋತುಚಕ್ರ ಕರೆಕ್ಟಾಗಿ ತಿಂಗಳು ಕರೆಕ್ಟಾಗಿ ಬರೋ ಹಾಗೆ ಸರೋಗ್ಬಿಡುತ್ತದು. ಅದಕ್ಕೋಸ್ಕರ ಬೇಳೆ ಕಟ್ಟು ಹುರುಳಿಕಾಳು ಕಟ್ಟು 4 ದಿವಸ ತಿನ್ನಬೇಕು. ಹುರುಳಿಕಾಳು ಕಟ್ಟು ಅಂದರೆ ಗಟ್ಟಿಗೆ ಬರುವಂಗೆ ಮಾಡಬಾರ್ದು. ಸ್ವಲ್ಪ ಒಂದು ಇಡಿ 2 ಇಡಿ ಹುರುಳಿಕಾಳು ಹಾಕಿದರೆ ಒಂದು 4 ಲೋಟ ನೀರಿಟ್ಟರೆ ಬೇಯಿಸಿದ್ರೆ ಒಂದು ಲೋಟ ನಿಮಗೆ ಎಷ್ಟು ಕಟ್ಟಬೇಕೋ ಅಷ್ಟು ಕಟ್ಟೋವರೆಗೂ ಬೇಯಿಸ್ಕೊಂಡು ಅಷ್ಟು ಮಾತ್ರ ನೀವು ಕೊಡ್ಬೋದು. ಹುರುಳಿಕಾಳೆಲ್ಲ ಕೊಡಬೇಡ್ರಿ ತಿನ್ನೋಕ್ಕೆ. ಬರೀ ಕಟ್ಟು ಮಾತ್ರ ಉಪ್ಪಾಕಿ, ಒಂದು ಮೆಣಸು ಹಾಕಿ, ಒಂದು ಚೂರು ಜೀರಿಗೆ ಹಾಕಿ, ಒಂದು ಒಣಮೆಣಸಿನ್ಕಾಯಿ ಮುರಿದು ಬೀಜ ಎಲ್ಲ ತೆಗೆದು ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ ಕುದಿಸಿ ಕೊಡ್ರಿ. ಅದು 4 ದಿವಸ ಬೇಳೆ ಹುರುಳಿಕಾಳು ಕಟ್ಟು. ಅಷ್ಟಕ್ಕೆ ನಿಮಗೆ ಬಾಣಂತನದ್ದು 16 ದಿವಸದ್ದು ಮುಗೀತದೆ. ಈ ಪ್ರಶ್ನೆ ಏನದು? ತಿಂಡಿ ಇದು ಗೋಧಿ ದೋಸೆ, ಆಮೇಲೆ ತೆಳ್ಳಗೆ ಉಪ್ಪಿಟ್ಟು, ಅದೆಲ್ಲ ಸೊಪ್ಪಿನ ಪಲ್ಯ, ಆಮೇಲೆ ಹೊಟ್ಟೆ ಹಶ್ವಾದ್ರೆ ಏನು ಮಾಡಬೇಕು? ಇವಾಗ ಗಂಜಿ ಕುಡಿತಾ ಇದ್ದೀವಿ ಬೆಳಗ್ಗೆ ಹೊತ್ತು. ಗಂಜಿ ನಮ್ಗೆ ಊಟ ಮಧ್ಯಾಹ್ನ ಆಗೋದು. ಮಧ್ಯಾಹ್ನದವರೆಗೂ ನಮ್ಗೆ ಉಪವಾಸ ಅಷ್ಟೊಂದು ಸಾಲಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಗಂಜಿ ಕುಡೀರಿ, ಅದಕ್ಕೇನು ತೊಂದರೆ ಇಲ್ಲ. ಅಂದರೆ ಇನ್ನೊಂದು ಟೈಮ್ ಕುಡಿಯೋಕ್ಕೆ ಹೋಗ್ಬೇಡ್ರಿ, 1 ಡೇ ಟೈಮ್ ಕುಡಿಬೇಕು ಒಂದು ಗಂಜಿನ. ಯಾಕೆಂದರೆ ನಿಮ್ಗೆ ಇವಾಗ ಹೊಟ್ಟೆ ಸ್ವಲ್ಪ ಕಂಟ್ರೋಲಿಗೆ ಬರಬೇಕಲ್ವಾ, ಹೊಟ್ಟೆನೂ ಕಂಟ್ರೋಲಿಗೆ ಬರಬೇಕು, ಮಗುನೂ ಆರೋಗ್ಯವಾಗಿರಬೇಕು. ಅದರಿಂದ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸಾರಿ ನಿಮಗೆ ಎಷ್ಟು ಕೆಪಾಸಿಟಿ ಐತೋ ಅಷ್ಟು ಕೆಪಾಸಿಟಿ ಗಂಜಿ ಕುಡೀರಿ. ಮಧ್ಯಾಹ್ನ 1 ಟೈಮ್ನಲ್ಲಿ ಬೇಳೆ ಕಟ್ಟು, ಅದು ಅಷ್ಟೇ. ಅನ್ನನೂ ಅಷ್ಟೇ, ಒಂದು ಲಿಮಿಟು. ನಿಮ್ಗೆ ಎಷ್ಟು ಊಟ ಮಾಮೂಲಾಗಿ ನೀವು ಮೊದಲು ಎಷ್ಟು ಊಟ ಮಾಡ್ತಾಯಿದ್ರೋ ಅಷ್ಟು ಊಟಕ್ಕೆ ಅನ್ನ ರೆಡಿ ಮಾಡಿಕೊಂಡು ಬೇಳೆ ಕಟ್ಟು ಅನ್ನ ಅಷ್ಟು, ಮತ್ತು ರಾತ್ರಿಗೆ ಗಂಜಿ, ಈ ಥರ ಮಾಡಿರಿ. ಇವಾಗ ನೀವು ಗಂಜಿ ಕುಡೀರಿ ಅಂತ ಹೇಳಿದ್ರಿ. ನಮ್ಮ ಗಂಜಿ ಕುಡಿದಾಗ ಇನ್ನೂ ಹೊಟ್ಟೆ ಹಶ್ವಾಗುತ್ತೆ, ಅವಾಗ ಏನು ಮಾಡೋದು? ಗಂಜಿ ಇಷ್ಟು ಕುಡಿಬೇಕು ಅಂತ ಒಂದು ಲಿಮಿಟ್ ಇಟ್ಕೊಂಡಿರ್ತೀರ, ಅಷ್ಟು ಗಂಜಿ ಕುಡಿತಾ ಇದ್ದೀರಾ. ನಿಮಗೆ ಹೊಟ್ಟೆ ಹಸಿವು ಸಾಲ್ತಾ ಇಲ್ಲ ಅಂದರೆ ಇನ್ನೊಂದು ಲೋಟ ಕುಡೀರಿ ಗಂಜಿನ, ಪರವಾಗಿಲ್ಲ. ಆ ಥರ ಏನು ಅಷ್ಟೊಂದು ಕಂಟ್ರೋಲ್ ಇಲ್ಲ. ನೀವು 1 ಲೋಟ ಅಲ್ಲದ್ರೆ 2 ಲೋಟ ಗಂಜಿ ಕುಡೀರಿ, ನಿಮಗೇನು ದೋಷ ಇಲ್ಲ. ಆಮೇಲೆ ಊಟದಲ್ಲಿ ಅನುಮಾನ ಇದ್ದರೆ, ಆಮೇಲೆ ಹಸಿವು ಜಾಸ್ತಿ ಆಗುತ್ತೆ, ಹಾಲು ಕುಡಿಸ್ತಾ ಹಸಿವು ಜಾಸ್ತಿ ಆಗುತ್ತೆ, ಅದಕ್ಕೆ ಅನ್ನನೂ ಸ್ವಲ್ಪ ಜಾಸ್ತಿ ತಿನ್ಬೋದು, ಅದಕ್ಕೇನಿಲ್ಲ. ಅವ್ರ ಲಿಮಿಟ್ ಇರುತ್ತೆ. ಆ ಲಿಮಿಟ್ ಮೀರಿ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಬಿಸಿದು ಆವಾಗಲೇ ಇಟ್ಕೊಂಡು ಬೇಳೆ ಕಟ್ಟಾಕೊಂಡು ಅಂದರೆ ಬಿಸಿ ಬೇಗ ತಿನ್ನಬೇಕು. ನೀವು ಬಿಸಿ ಬೇಗ ತಿಂದಷ್ಟು ಬೇಗ ಹಾಲು ಬಂದ್ಬಿಡುತ್ತೆ, ಚಕ್ಕಂತ ಹಾಲು ಬಂದ್ಬಿಡುತ್ತೆ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಬಿಸಿ ಬೇಗ ತಿಂದ್ರಿ, ರಾತ್ರಿಗೆ ಗಂಜಿ ಕುಡೀರಿ. ನೋಡಿ, ನಿಮಗೆಲ್ಲ ಗೊತ್ತಾಯ್ತಲ್ವ ಯಾವ ಥರ 11 ದಿವಸದವರೆಗೂ ಇರಬೇಕು, 11 ದಿವಸ ಆದಮೇಲೆ 16 ದಿವಸದವರೆಗೂ ಯಾವ ಥರ ಇರಬೇಕು ಅಂತ. ನಿಮ್ಮ ಅನುಭವಕ್ಕೆ ನಿಮ್ಗೆ ಒಳ್ಳೆಯದಕ್ಕೋಸ್ಕರ ನಾನಿಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ನಿಮ್ಗೇನಾನ ಇನ್ನೂ ಬೇರೆ ಯಾವುದಾನ ವಿಷಯಕ್ಕೆ ಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಪ್ರಶ್ನೆಗಳಿಗೆ ಏನೋ 4-6 ಜನಕ್ಕೆ ಉಪಯೋಗ ಆಗುತ್ತೆ ನನಗಿದ್ರೆ ನಾವು ಖಂಡಿತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀವಿ. ನಮಸ್ಕಾರ.